ಕ್ವಶನ್ ನೋಡ್ಕೊಳ್ಳಿ. ಮಾಡಲ್ ಕ್ವಶನ್ ಪೇಪರ್ 2 BCS 301 ಮಾಡಲ್ 1 ಕ್ವಶನ್. ಡಿಟರ್ಮಿನ್ ದ ವ್ಯಾಲ್ಯೂ ಆಫ್ k so that the function f of x k into x square plus 4 for x is equal to 0, 1, 2, 3 can serve as a probability distribution of the discrete random variable x. Also find first p of x between 0 to 2 ಅಂದರೆ greater than 0 less than or equal to 2, p of x greater than or equal to 1. ಇದನ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಬರ್ಕೋಬೇಕು. ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈಸ್ ಆಸ್ ಫಾಲೋಸ್ ಅಂತ ಬರ್ಕೊಳ್ಳಿ. ಇಲ್ಲಿ ಎಕ್ಸ್ ಬರ್ಕೊಳ್ಳಿ, ಎಕ್ಸು ಇಲ್ಲಿ ಪಿ ಆಫ್ ಎಕ್ಸ್ ಬರುತ್ತೆ. ಎಕ್ಸ್ ಬಂದು 0, 1, 2, 3. ಪಿ ಆಫ್ ಎಕ್ಸ್ ಅಂದರೆ ಇಲ್ಲಿ ಎಫ್ ಆಫ್ ಎಕ್ಸ್ ಇದ್ದಂಗೆ ಕೆ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಅಂದರೆ ಕೆ ಹಂಗೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಅಂದರೆ ಕ್ಯಾಲ್ಸಿಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಟೆಕ್ ಮಾಡಿ x square plus 4 ಕ್ಯಾಲ್ಕುಲೇಟಿಂಗ್ ಕ್ಲಿಯರ್ ಮಾಡ್ಕೊಳ್ಳಿ. ಕ್ಯಾಲ್ಸಿನ ಶಿಫ್ಟ್ ಟು 9 3 ಆಲ್ಫಾ ಕ್ಲೋಸ್ ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಕ್ಯಾಲ್ಕುಲೇಟ್ ಹೊಡೆದು ಫಸ್ಟ್ ಎಕ್ಸಾಕ್ಟಲ್ಲಿ 0 ಹಾಕಿ 4 ಬರುತ್ತಲ್ಲ 4k, ಆಮೇಲೆ ಎಕ್ಸಾಕ್ಟಲ್ಲಿ 1 ಹಾಕಿ 5k, ಆಮೇಲೆ ಎಕ್ಸಾಕ್ಟಲ್ಲಿ 2 ಹಾಕಿ 8k ಆಗುತ್ತೆ. ಎಕ್ಸಾಕ್ಟಲ್ಲಿ 3 ಹಾಕಿದ್ರೆ 13k ಆಗುತ್ತೆ. ಆಮೇಲೆ ಏನು ಮಾಡಬೇಕು, ವಿ ಮಸ್ಟ್ ಹ್ಯಾವ್ ಅಂತ ಬರ್ಕೋಬೇಕು. ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, therefore k should be greater than or equal to 0. ಇಲ್ಲಿ k greater than 0 ಇರಬೇಕು. ಗೊತ್ತಾಗ್ತಿದೆಯಾ? ಆಲ್ಸೋ ಸಮೇಷನ್ ಆಫ್ ಪಿ ಆಫ್ ಎಕ್ಸ್ ಬಂದು ಸಮ್ ಮಾಡಿದಾಗ 1 ಬರಬೇಕು. ಇಲ್ಲಿ ನೋಡಿ, ಪಿ ಆಫ್ ಎಕ್ಸ್ದು ಸಮೇಷನ್ ಇದು ಮಾಡಿ ಹೇಳಿ, 4k ಪ್ಲಸ್ 5k ಪ್ಲಸ್ 8k ಪ್ಲಸ್ 13k ಈಸ್ ಈಕ್ವಲ್ ಟು, ಇದನ್ನ ಆ್ಯಡ್ ಮಾಡಿದ್ರೆ 4 plus 5 plus 8 plus 13 30k ಆಗುತ್ತೆ. is equal to 1 ಅಂದರೆ k is equal to 1/30 ಆಗುತ್ತೆ. ನಾವು ಕೈಕೊಳ್ಳಿ. ಫಸ್ಟ್ ಏನು ಮಾಡಬೇಕು, ಎಕ್ಸ್ ವ್ಯಾಲ್ಯೂ ಬರ್ಕೊಳ್ಳಿ, ಎಫ್ ಆಫ್ ಎಕ್ಸ್ನ ಪಿ ಆಫ್ ಎಕ್ಸ್ ಅಂತ ಬರೀರಿ. ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈಸ್ ಆಸ್ ಫಾಲೋಸ್ ಅಂತ ಬರೆದು ಎಕ್ಸ್ ವ್ಯಾಲ್ಯೂಸ್ ಏನಿದೆ 0, 1, 2, 3 ಈಗ ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ 0 ಸ್ಕ್ವೇರ್ ಪ್ಲಸ್ 4 ಅಂದರೆ 4k, 1 ಸ್ಕ್ವೇರ್ ಅಂದರೆ 1, 1 ಪ್ಲಸ್ 4 ಈಸ್ 5k, 2 ಸ್ಕ್ವೇರ್ ಅಂದರೆ 4, 4 ಪ್ಲಸ್ 4 ಈಸ್ 8k, 3 ಸ್ಕ್ವೇರ್ ಅಂದರೆ 9 ಪ್ಲಸ್ 4 ಈಸ್ 13k. ನೋಡಿ, ಇದು ಪ್ರಾಬಿಲಿಟಿ ಫಂಕ್ಷನ್ ಡಿಸ್ಟ್ರಿಬ್ಯೂಷನಲ್ಲಿ ನಿಮಗೆ ಪಿ ಆಫ್ ಎಕ್ಸ್ ಮಾಡಿದ್ರೆ ಸಮೇಷನ್ ಆಫ್ ಪಿ ಆಫ್ ಎಕ್ಸ್ 1 ಬರಬೇಕು. ಪಿ ಆಫ್ ಎಕ್ಸ್ ವ್ಯಾಲ್ಯೂ ಇದೆಯಲ್ಲ, ಪ್ರತಿಯೊಂದು ಎಕ್ಸ್ ವ್ಯಾಲ್ಯೂಗೂ 0ಗಿಂತ ಜಾಸ್ತಿ ಇರಬೇಕು. P of x should be greater than or equal to 0, therefore k should be greater than or equal to 0. Also summation of p of x is equal to 1. summation of p of x ಅಂದರೆ ಇದನ್ನ ಆ್ಯಡ್ ಮಾಡಬೇಕು. ಗೊತ್ತಾಗ್ತಿದೆಯಾ? ಈಗ ನೆಕ್ಸ್ಟ್ ಏನು ಮಾಡೋಣ, ಈಗ ಕೆ ಫೈಂಡ್ ಮಾಡಾದ್ಮೇಲೆ ಕ್ವಶನಲ್ಲಿ ಫಸ್ಟು ಡಿಟರ್ಮಿನ್ ದ ವ್ಯಾಲ್ಯೂ ಆಫ್ ಕೆ ಇದೆ. ನೆಕ್ಸ್ಟು ಫೈಂಡ್ ಪಿ ಆಫ್ ಎಕ್ಸ್ ಬಿಟ್ವೀನ್ 0 to 2. P of x greater than 0 less than or equal to 2. ಇಲ್ಲೇನು ಮಾಡಬೇಕು ನೋಡಿ, ಎಕ್ಸ್ ಬಿಟ್ವೀನ್ 0 to 2 ಅಂದರೆ ಗ್ರೇಟರ್ ದ್ಯಾನ್ 0 ಅಂದರೆ 0 ತಗೊಳ್ಳೋಂಗಿಲ್ಲ. ಈಗ 1 ಈಸ್ ಗ್ರೇಟರ್ ದ್ಯಾನ್ 0 ಮತ್ತು ಲೆಸ್ ದ್ಯಾನ್
ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅರ್ಥಾತ್ ಈಗ ಗ್ರೇಟರ್ ದ್ಯಾನ್ 0 ಇರಬೇಕು ಎಕ್ಸ್ ವ್ಯಾಲ್ಯೂ, ಮತ್ತು 2ಗಿಂತ ಕಡಿಮೆನೂ ಇರಬೇಕು. ಈಗ 1 ಬಂದು ಗ್ರೇಟರ್ ದ್ಯಾನ್ 0 ಇದೆ ಮತ್ತು 2ಗಿಂತ ಕಡಿಮೆ ಇದೆ. 2 ಬಂದು ಗ್ರೇಟರ್ ದ್ಯಾನ್ 0 ಇದೆ, 2ಗಿಂತ ಕಡಿಮೆ ಮತ್ತು ಈಕ್ವಲ್ ಇರಬೇಕು. ಅಂದರೆ ಎಕ್ಸ್ ವ್ಯಾಲ್ಯೂ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 2. ಎಕ್ಸ್ ವ್ಯಾಲ್ಯೂ ಇಲ್ಲಾಂದರೆ 2 ಇರಬೇಕು, 2ಗಿಂತ ಕಡಿಮೆ ಇರಬೇಕು. 2 ಇದೆ, ಅದಕ್ಕೆ ಸೆಲೆಕ್ಟ್ ಮಾಡಿ. ಇದು ಆಗಲ್ಲ, ಯಾಕೆ 3 ಬಂದು ಗ್ರೇಟರ್ ದ್ಯಾನ್ 0 ಇದೆ ಬಟ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ಅಂದರೆ ಬರೀ ಉಳಿಯೋದು P(1) + P(2). ಇದನ್ನು ಬರ್ಕೋಬೇಕು, P(1) + P(2). ಇಲ್ಲಿ P(1) ಅಂದರೆ 5K, P(2) ಅಂದರೆ 8K. 5K + 8K. 5 + 8 ಅಂದರೆ 13K ಆಗುತ್ತೆ. 13K ಅಂದರೆ 1/30. ಫೈನಲ್ ಆನ್ಸರ್ ಇಸ್ 13/30 ಆಗುತ್ತೆ. ಇಷ್ಟೇ ಆನ್ಸರು ಸೆಕೆಂಡ್ ಕ್ವಶನ್ಗೆ. P(x) greater than or equal to 1. P(x) greater than or equal to 1. ಈಗ ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ಅಂದರೆ 1 ಮತ್ತು 1ಗಿಂತ ಜಾಸ್ತಿ ಯಾವುದಾಗುತ್ತೆ? ಇದು 1, 2, 3. P(1) + P(2) + P(3). ಇಲ್ಲಿ ಬೇಕಿದ್ರೆ ಕ್ಯಾಪಿಟಲ್ X = ಸ್ಮಾಲ್ x ಅಂತ ಬೇಕಾದ್ರೆ ಬರ್ಕೊಳ್ಳಿ. ನೋಡಿ P(1) ಬಂದು 5K + 8K + 13K. 5K + 8K + 13K. 5 + 8 ಅಂದರೆ 5 + 8 + 13 ಅಂದರೆ 26K. 26 × K ಅಂದರೆ 1/30. ನೋಡಿ 26 × 1/30 ಬಂದು 13/15 ಬರುತ್ತೆ. 13/15 ಈ ಥರ ಮಾಡಿ. ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನೋಡ್ಕೊಡಿ, ಇದು ಜ್ಞಾಪಕ ಇಟ್ಕೊಳ್ಳಿ. ಫಸ್ಟು ನಿಮಗೆ K ವ್ಯಾಲ್ಯೂ ಫೈಂಡ್ ಮಾಡಿ ಅಂತಾರೆ, ಆಮೇಲೆ ಪ್ರಾಬಬಿಲಿಟಿ ಬಿಟ್ವೀನ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2 ಅಂದರೆ P(1) + P(2). ಆಮೇಲೆ P(x) greater than or equal to 1 ಅಂದರೆ P(1) + P(2) + P(3). ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.